ಯಾವತ್ತಾದ್ರೂ ನೀವು ನಿಮ್ಗೆ ಪರಿಚಯ ಇಲ್ದಿರೋ ಮದ್ವೆಲಿ ಹೋಗಿ ಊಟ ಮಾಡಿದ್ದೀರಾ? ತಗ್ಲಾಕೊಂಡ್ರೆ ಮರ್ಯಾದೆ ಪ್ರಶ್ನೆ. ಆದ್ರೂ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅನ್ನೋ ಒಂದು ಬಂಡ್ ಧೈರ್ಯ. ಮನೆ ಹತ್ರ ಇರೋ ರೆಸಾರ್ಟ್ ಅಲ್ಲಿ ಸಂಜೆ ರಿಸೆಪ್ಷನ್ ಇದೆ ಅಂತ ಗೊತ್ತಾಯ್ತು. ಶಿಸ್ತಾಗಿ ನಾನು ಕೂಡ ರೆಡಿಯಾಗಿ ಬಂದೆ. ಹೇಳಿ ಕೇಳಿ ಫುಡ್ ಬ್ಲಾಗರ್ ಆಗಿರೋದ್ರಿಂದ ಮೊದಲಿಗೆ ಫುಡ್ ಸೆಕ್ಷನ್ ಕಡೆ ಬಂದೆ ಏನೇನೆಲ್ಲ ಪ್ರಿಪೇರ್ ಮಾಡ್ತಾ ಇದಾರೆ ಅಂತ ನೋಡಿದೆ. ಒಳಗಡೆ ಹೋಗ್ತಾ ಇದ್ದಂಗೆ ಒಂದು ಕ್ಯೂಟ್ ಲಿಟಲ್ ಮೆನು ಕಾರ್ಡ್ ಕೊಟ್ಟರು. ನೋಡಿದ್ರೆ ನಮ್ಮ ಸಿಂಪ್ಲಿ ಕೇಟರರ್ಸ್ ಅವ್ರದ್ದು ಕೇಟರಿಂಗ್ ಇತ್ತು ಗುರು. ಇವತ್ತು ಮದುವೆ ಸೀಸನ್ ಇನ್ನೇನು ಹತ್ರ ಬರ್ತಾ ಇದ್ದೆ. ಇವ್ರ ಕೇಟರಿಂಗ್ ಒಪ್ಸಿದ್ರೆ A to Z ಅಂದ್ರೆ ವೆಲ್ಕಮ್ ಡ್ರಿಂಕ್ ಇಂದ ಹಿಡಿದು ತಾಂಬೂಲವರೆಗೂ ಪ್ರತಿಯೊಂದು ಇವರೇ ನೋಡ್ಕೊಂತಾರೆ. ನಿಮ್ಮಲ್ಲಿ ಯಾವುದೋ ಒಂದು ಫಂಕ್ಷನ್ಗೆ ಇವ್ರ ಹತ್ರ ಕೇಟರಿಂಗ್ ಒಪ್ಸಿದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಈ ತರ ಆಫರ್ ಕೊಡೋದಕ್ಕೆ ಡಬಲ್ ಗುಂಡಿಗೆನೆ ಬೇಕು ಗುರು. ವೆಲ್ಕಮ್ ಡ್ರಿಂಕ್, ಸ್ಟಾರ್ಟರ್ಸ್ ಮತ್ತೆ ಚಾಟ್ಸ್ ಎಲ್ಲ ಟ್ರೈ ಮಾಡುವಾಗ ನನ್ಗೊಂದು ಅರ್ಥ ಆಯ್ತು, ನಾನು ಯಾವ್ದೋ ಸಾಮಾನ್ಯವಾಗಿರೋ ಮದ್ವೆಗೆ ಬಂದಿಲ್ಲ, VIP ಮದ್ವೆಗೆ ಬಂದಿದ್ದೀನಿ ಅಂತ. ಒಂದ್ ಕಡೆ ಶೋಭಾ ಕಾರಂದ್ಲಾಜೆ ಮೇಡಮ್ ಆದ್ರೆ, ಇನ್ನೊಂದ್ ಕಡೆ ನಮ್ಮ ಜೇಡ್ರಲ್ಲಿ ಕೃಷ್ಣ ಪಾಂಡ್ ಅವರು ಕೂಡ ಇದ್ರು. ಸೂಪ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಕುಡಿಯೋದಕ್ಕಂತೂ ಸಕ್ಕದಾಗಿತ್ತು. ಸ್ಟೇಜ್ ಮೇಲೆ ಹೋಗಿ ವಿಶ್ ಮಾಡಿದ್ಮೇಲೆ ಜನ ಬರೋದೆ ಊಟದ ಸೆಕ್ಷನ್ಗೆ. ಇದ್ ಬಂದು VIP ಮದ್ವೆ ಆಗಿರೋದ್ರಿಂದ ಇಲ್ಲಿ ಬೋಫೆನ ಅರೇಂಜ್ ಮಾಡಿದ್ರು ಗುರು. ನೋಡೋದಕ್ಕಂತೂ ಸಖತ್ ಸೈಕ್ ಆಗಿತ್ತು. ರೌಂಡ್ ಟೇಬಲ್ ಅರೇಂಜ್ಮೆಂಟ್ಸ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು. ಸಿಂಪ್ಲಿ ಕೇಟರ್ಸ್ ಅವರು 50 ರಿಂದ 50,000 ಜನ ತನಕ ಅಡಿಗೆ ಮಾಡೋದ್ರಲ್ಲಿ ಎತ್ತಿದ ಕೈ. ಮಾಡಿರೋ ಅಡಿಗೆನ ಎರಡೆರಡು ಸರಿ ಚೆಕ್ ಮಾಡ್ಬಿಟ್ಟೆ ಆಮೇಲೆ ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಕೂಡ ಇವ್ರು ಮಾಡಿರೋ ಎಲ್ಲಾ ವೆರೈಟಿ ಐಟಮ್ಸ್ ಸ್ವಲ್ಪ ಹಾಕ್ಸ್ಕೊಂಡು ಟ್ರೈ ಮಾಡಿದ್ವಿ. ತರಾವರಿ ವೆರೈಟಿ ಆಗಿರೋ ಸ್ವೀಟ್ಸ್ ಮತ್ತೆ ಸ್ಟಾರ್ಟರ್ಸ್ ನ ಕೊಡೋದಲ್ಲದೆ ನಾನಂತೂ ಇವರ ಫುಡ್ ಐಟಮ್ಸ್ ಗೆ ಫಿದಾ ಆಗ್ಬಿಟ್ಟೆ. ಅದರಲ್ಲೂ ಇಲ್ಲಿನ ಪಲಾವ್ ಆಗಿರ್ಬೋದು, ರೋಟಿ ಕರಿ ಪ್ರತಿಯೊಂದು ಕೂಡ ತುಂಬಾನೇ ಚೆನ್ನಾಗಿತ್ತು. ಇನ್ನ ಗರಿ ಆಗಿರೋ ಮಸಾಲೆ ದೋಸೆ ಅಂತೂ ನನ್ನ ಫೇವರೇಟ್ ಆಗೋಯ್ತು. ಇಲ್ಲಿ ಊಟ ಆದ್ಮೇಲೆ ಒಂದ್ ಸ್ಕೂಪ್ ಐಸ್ ಕ್ರೀಮು ಅಥವಾ ಬೀಡ ಇದ್ರೆ ಎಷ್ಟು ಚಂದ ಅಲ್ವಾ. ಪ್ರೀ ಬುಕ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಡಿಸ್ಕೌಂಟ್ಸ್ ಕೊಡ್ತಾ ಇದಾರೆ ಅಂದ್ಮೇಲೆ ಇನ್ಯಾಕ್ ತಡ ಮಾಡ್ತಾ ಇದೀರಾ? ಸಿಂಪ್ಲಿ ಕೇಟರ್ಸ್ ನ ಮಿಸ್ ಮಾಡದೆ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ.